ಬಿಎಸ್ ಯಡಿಯೂರಪ್ಪಗೆ ಮತ್ತೆ ಫೋಕ್ಸೋ ಕೇಸ್ ಕಂಟಕ ಶುರುವಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಿಎಸ್ವೈನ ಸಿಐಡಿ ಅಧಿಕಾರಿಗಳು ಬಂಧಿಸುವ ಸಾಧ್ಯತೆ ಇದೆ. ಹೀಗಾಗಿ ಪೊಲೀಸರು ಯಡಿಯೂರಪ್ಪರನ್ನ ಹುಡುಕಾಟ ನಡೆಸ್ತಾ ಇದ್ದಾರೆ. ಇದರ ಮಧ್ಯೆ ಬಿಎಸ್ವೈ ಹೈಕೋರ್ಟ್ನಲ್ಲಿ ಪ್ರಕರಣ ರದ್ದು ಕೋರಿ ಅರ್ಜಿ ಸಲ್ಲಿಸಿದ್ದು ಇಂದು ವಿಚಾರಣೆ ನಡೆಯಲಿದೆ. ಒಂದು ವೇಳೆ ನಿರೀಕ್ಷಣಾ ಜಾಮೀನು ಸಿಕ್ಕಿಲ್ಲ ಅಂತಂದ್ರೆ ಯಡಿಯೂರಪ್ಪಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಜಾಮೀನು ರಹಿತ ವಾರೆಂಟ್ ವಿಚಾರವಾಗಿ ಮಾತನಾಡಿದ ಪುತ್ರ ಸಂಸದ ಬಿವೈ ರಾಘವೇಂದ್ರ ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಆರೋಪಿಸಿದ್ದಾರೆ. ರಾಹುಲ್ ಗಾಂಧಿ ಕೋರ್ಟ್ಗೆ ಬಂದಿದ್ದಕ್ಕೆ ಪ್ರತೀಕಾರದಂತೆ ಈ ಬೆಳವಣಿಗೆ ನಡೀತಾ ಇದೆ. 1.5 ತಿಂಗಳಿಂದ ಇಲ್ಲದ ಪ್ರಕರಣ ಈಗ್ಯಾಕೆ ಬಂತು? ಇದೆಲ್ಲ ಯಡಿಯೂರಪ್ಪ ಕುಟುಂಬ ಮನಸ್ಥಿತಿ ಕುಗ್ಗಿಸೋದಕ್ಕೆ ಕೆಲಸವಾಗ್ತಾ ಇದೆ. 100ಕ್ಕೆ 100ರಷ್ಟು ಇದು ರಾಜಕೀಯ ಷಡ್ಯಂತ್ರ ಅಂತ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ. ಇದು ಏಕಾಏಕಿ 2-3 ದಿನದಲ್ಲಿ ಗೌರವಿತ ರಾಹುಲ್ ಗಾಂಧಿ ಅವ್ರನ್ನ, ಗೌರವಿತ DCM CM ಸಾಹೇಬ್ರನ್ನ ಈ BJP ಸರ್ಕಾರದ ವಿರುದ್ಧ ಸುಳ್ಳು ಆರೋಪಗಳನ್ನು ಏನು ಮಾಡಿದ್ರು, ಆ ವಿಚಾರದಲ್ಲಿ ಏನು ಕೋರ್ಟ್ ಅವರಿಗೆ ಕರೆಸಿತ್ತು. ಅದಾದಮೇಲೆ ಈ ರೀತಿಯಂಥ ಒಂದು ಘಟನೆಗಳು ಶುರುವಾಗಿದೆ. ಅಥವಾ ಇವತ್ತು ಸರ್ಕಾರದ ಮೇಲೆ ಬಂದಂಥ ಈ ವಾಲ್ಮೀಕಿ ನಿಗಮ ಈ ಥರ ವಿಚಾರಗಳು ಏನಿದೆ ಅದನ್ನು ಮರೆಮಾಚಕ್ಕೋಸ್ಕರ ಈ ರೀತಿಯಂಥ ಘಟನೆ ನಡೀತಿದೆ ಅಂತ ಗೊತ್ತಿಲ್ಲ. ಆದರೆ ಇವತ್ತು ನಮ್ಮ ಕುಟುಂಬವನ್ನು ಹಿಂದೂ ಕೂಡ ವಾಲಿಬಾಲ್ ಫುಟ್ಬಾಲ್ ಆಗಿ ಸಾಕಷ್ಟು ಪ್ರಯತ್ನಗಳು ನಡೆದಿತ್ತು ಸುಳ್ಳು ಆರೋಪಗಳನ್ನು ಮಾಡಿ. ಎಲ್ಲದರಲ್ಲೂ ಕೂಡ ನಮ್ಮ ನ್ಯಾಯ ಸಿಕ್ಕಿತ್ತು. ಈ ರೀತಿ ಯಡಿಯೂರಪ್ಪನವರ ನಮ್ಮ ಕುಟುಂಬದ ಒಂದು ಮನಸ್ಥಿತಿಯನ್ನು ಕೊಂದಿಸುವಂಥ ಮುಖಾಂತರ ನಮ್ಮ ಸಂಘಟನೆಗೆ ಹೊಡೆತ ಕೊಡ್ಬೋದು ಅಂತೇಳಿ ಇವತ್ತೇನು ರಾಜಕಾರಣ ಮಾಡೋಕ್ಕೆ ಹೊರಟಿದ್ದಾರೆ. ನಮ್ಗೆ ವಿಶ್ವಾಸ ಇದೆ ಶಿವಮೊಗ್ಗದಲ್ಲಿ ಸಂಸದ ಬಿವೈ ರಾಘವೇಂದ್ರ ಭರ್ಜರಿ ಗೆಲುವು ಸಾಧಿಸಿದ ಕಾರಣ ಕಾರ್ಯಕರ್ತರಿಗೆ ಕೃತಜ್ಞತೆ ಸಭೆ ಆಯೋಜಿಸಿದ್ರು. ಈ ವೇಳೆ ಪೋಕ್ಸೋ ಕೇಸ್ನಲ್ಲಿ ತಂದೆ ಬಿಎಸ್ವೈಗೆ ಬಂಧನಕ್ಕೆ ಅರೆಸ್ಟ್ ವಾರೆಂಟ್ ಜಾರಿಯಾದ ಬಗ್ಗೆ ಬೇಸರದ ಮಾತುಗಳನ್ನಾಡಿದ್ದಾರೆ. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಮ್ಮ ಮನೆಯಲ್ಲಿ ಹೋಳಿಗೆ ಮಾಡುವ ವಾತಾವರಣ ಇಲ್ಲ. ಇವತ್ತು ಯಡಿಯೂರಪ್ಪನವರ ವಿರುದ್ಧ ಷಡ್ಯಂತ್ರಗಳನ್ನ ಮಾಡಲಾಗ್ತಾ ಇದೆ. ತಪ್ಪು ಸಂದೇಶ ಕೊಡುವ ಎಲ್ಲಾ ರೀತಿಯ ಷಡ್ಯಂತ್ರ ನಡೀತಾ ಇದೆ ಅಂತ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸಾಗರ, ಭದ್ರಾವತಿ, ಇವತ್ತು ಶಿವಮೊಗ್ಗ, ಈ ರೀತಿ ಒಂದು ತಾಲೂಕಿನ ಕಾರ್ಯಕರ್ತರು ಕೂಡ ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮ ಇದು. ನನ್ನನ್ನು ಸನ್ಮಾನ ಮಾಡ್ಕೊಳ್ಳುವಂಥ ಕಾರ್ಯಕ್ರಮ ಅಲ್ಲ. ಇವತ್ತು ನನ್ನ ಮನೇಲಿ ಹೋಳಿಗೆ ಊಟ ಮಾಡೋಂಥ ವಾತಾವರಣ ಇಲ್ಲ. ಇವತ್ತು ಯಡಿಯೂರಪ್ಪನವ್ರನ್ನ ರಾಜಕೀಯವಾಗಿ ಷಡ್ಯಂತ್ರವನ್ನು ಮಾಡಿ ಇವತ್ತು ತಪ್ಪು ಸಂದೇಶವನ್ನು ಕೊಡಲಿಕ್ಕೆ ಎಲ್ಲ ರೀತಿಯ ಷಡ್ಯಂತ್ರ ನಡೀತಾ ಇದೆ. ಇವತ್ತು ಇಂಥ ಒಂದು ಸಂದರ್ಭದಲ್ಲೂ ಕೂಡ ನಾನು ಇವತ್ತಿಲ್ಲಿ ಬಂದಿದ್ದೀನಿ ಅಂದರೆ ದೇವದುರ್ಗ ಅಂತ ನನ್ನ ಕಾರ್ಯಕರ್ತ ಬಂಧುಗಳು ನಿಮ್ಮ ಆಶೀರ್ವಾದದಿಂದ ನನ್ನ ಮನೇಲಿ ನಾವು ಹೋಳಿಗೆ ಊಟ ಇಲ್ಲಿ ಹೋದರೆ ನಿಮಗೆ ಹೋಳಿಗೆ ಊಟ ಹಾಕ್ಬೇಕು ನನ್ನ ಕರ್ತವ್ಯ ಅಂತ ನಾನು ಬಂದಿದ್ದೀನಿ. ಹೊರತು ನನಗೆ ಸನ್ಮಾನ ಸ್ವೀಕಾರ ಮಾಡಲಿಕ್ಕೆ ನಾನು ಬಂದಿಲ್ಲ. ರೇಣುಕಾಸ್ವಾಮಿ ಕೊಲೆಯಾಗಿ 4-5 ದಿನಗಳು ಕಳೀತಾ ಇದೆ. ಪೊಲೀಸರು ಆರೋಪಿಗಳನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಮಧ್ಯೆ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಸುತ್ತ ಪೊಲೀಸರು ಶಾಮಿಯಾನ ಹಾಕಿದ್ದು ಆರೋಪಿಗಳನ್ನ ಸೆರೆ ಹಿಡಿಯದಂತೆ ಮಾಧ್ಯಮದವರಿಗೆ ತಾಕೀತು ಮಾಡಿದ್ದಾರೆ. ಅದರರ್ಥ ಪೊಲೀಸರು ಏನನ್ನ ಮುಚ್ಚಿಡೋದಕ್ಕೆ ಹೋಗ್ತಾ ಇದ್ದಾರೆ, ಪೊಲೀಸರು ಹಂತಕರಿಗೆ ರಾಜಾತಿಥ್ಯ ನೀಡ್ತಾ ಇದ್ದಾರಾ ಅನ್ನುವಂತಹ 108 ಅನುಮಾನಗಳು ವ್ಯಕ್ತವಾಗ್ತಿವೆ.